ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಸಿಂಧು. ವೆಲ್ಕಮ್ ಟು ಸಿಂಧು ಕಿಚನ್ ಟಿಪ್ಸ್ ಆ್ಯಂಡ್ ಆರ್ಗನೈಸೇಷನ್. ನಾನು ಇವತ್ತು ವಾಟರ್ ಕ್ಯಾಂಡಲ್ಸ್ನ ಮಾಡ್ತಾಯಿದ್ದೀನಿ. ಪ್ಲಾಸ್ಟಿಕ್ ಬಾಟಲ್ಸ್ನ ಯೂಸ್ ಮಾಡಿ ಹೇಗೆ ವಾಟರ್ ಕ್ಯಾಂಡಲ್ಸ್ ಮಾಡೋಣ ಅನ್ನೋದನ್ನು ಇವಾಗ ನೋಡ್ತಾ ಇದ್ದೀವಿ. ನೋಡಿ, ಎಲ್ಲ ಪ್ಲಾಸ್ಟಿಕ್ ಬಾಟಲ್ಸ್ನ ಈ ಥರ ಹಿಂಗೆ ಕಟ್ ಮಾಡಿ ಚಿಕ್ಕದಾಗಿ ಬಟ್ಲ್ ಥರ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ಕ್ಯಾಪ್ ಸಮೇತ ಇರೋದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಒಂದು ಪ್ಲಾಸ್ಟಿಕ್ ಪೇಪರ್ನ ಕಟ್ ಮಾಡಿ ರೌಂಡಿಗೆ ಈ ಥರ ಮಧ್ಯದಲ್ಲಿ ಒಂದು ಹೋಲಿಟ್ಟು ಈ ಥರ ಹಿಂಗೆ ಬತ್ತಿನ ಸೇರಿಸಿ ಈ ಥರನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ವಾಟರ್ ಕ್ಯಾಂಡಲ್ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಒಂದು ಮುಕ್ಕಾಲು ಭಾಗಷ್ಟು ನೀರು ಹಾಕಿ, ನೆಕ್ಸ್ಟ್ ನಿಮಗೆ ಅದು ಬರೀ ಪ್ಲೇನಾಗಿ ಕಾಣಿಸುತ್ತೆ ಅಂದರೆ ಯಾವ್ದಾದ್ರು ಕಲರ್ಸ್ ಆ್ಯಡ್ ಮಾಡಿ. ಪರ್ಪಲ್ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಗ್ರೀನ್ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯೆಲ್ಲೋ ಕಲರ್ ಆ್ಯಡ್ ಮಾಡ್ತಾ ಇದ್ದೀನಿ. ಕಲರ್ ಆಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಒಂದು ಹಾಗೆ ಪ್ಲೇನಾಗಿ ಬಿಟ್ಟಿದ್ದೀನಿ. ನೆಕ್ಸ್ಟ್ ಇದಕ್ಕೆಲ್ಲ ಆಯಿಲ್ ಹಾಕಬೇಕು ಮೇಲ್ಗಡೆ. ಈ ಥರ ಸುತ್ತಲೂ ಹಿಂಗೆ ಹಾಕಿ ಆಯಿಲು. ನಂತರ ಇದೇನು ನಾವು ಮಾಡಿಟ್ಕೊಂಡಿದ್ದೀನ ಇದನ್ನು ಹಿಂಗೆ ಇಡೋಣ ಅಷ್ಟೆ. ದೀಪಾವಳಿ ಹಬ್ಬಕ್ಕೆ ಈ ಥರ ಡೆಕೋರೇಟ್ ಮಾಡಿದ್ರೆ ಸೂಪರಾಗಿರುತ್ತೆ ನೋಡೋಕ್ಕೆ. ದೀಪಾವಳಿ ಹಬ್ಬಕ್ಕೆ ಈ ಥರ ಡೆಕೋರೇಟ್ ಮಾಡಿದ್ರೆ ಸೂಪರಾಗಿರುತ್ತೆ ನೋಡೋದಕ್ಕೆ. ಈ ಥರ ವಾಟರ್ ಕ್ಯಾಂಡಲ್ಸ್ನ ರೆಡಿ ಮಾಡಿಕೊಂಡು ಟೇಬಲ್ ಮೇಲೆ, ಟೀಪಾಯ್ ಮೇಲೆ, ದೇವರ ಹತ್ರ ಹಂಗೆಲ್ಲ ಇಟ್ಟು ಡೆಕೋರೇಟ್ ಮಾಡಿದ್ರೆ ಸೂಪರಾಗಿರುತ್ತೆ. ಇದನ್ನೀಗ ಹಚ್ಚಿ ನೋಡೋಣ. ಫ್ರೆಂಡ್ಸ್, ಕಲರ್ ಆಗಿರೋ ವಾಟರ್ ಕ್ಯಾಂಡಲ್ಸ್ ಹೇಗೆ ಮಾಡಿದ್ವಿ ಅಂತ. ನಾನು ಮಾಡಿದ ವಾಟರ್ ಕ್ಯಾಂಡಲ್ಸ್ ಅದು ಪ್ಲಾಸ್ಟಿಕ್ ಬಾಟಲ್ ಯೂಸ್ ಮಾಡಿ ಹೇಗಿದೆ ಫ್ರೆಂಡ್ಸ್? ನಾನು ಮಾಡಿರೋ ವಾಟರ್ ಕ್ಯಾಂಡಲ್ಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಆಲ್ ನೋಟಿಫಿಕೇಷನ್ಸ್ಗಾಗಿ ಬೆಲ್ ಐಕನ್ನ ಒತ್ತಿ. ಧನ್ಯವಾದಗಳು.